ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತು ಯಾವ ಪ್ಲೇಸ್ನ ನಾವು ನೋಡೋಕೆ ಹೋಗ್ತಿದ್ದೇವಂತ. ಇವತ್ತು ನಾನು ನಿಮಗೆ ತೋರಿಸ್ತಿರೋ ಅಂಥದ್ದು ಬೆಂಗಳೂರಲ್ಲಿ ನವದುರ್ಗಗಳಲ್ಲಿ ಒಂದಾದಂತಹ ಸವನದುರ್ಗ. ಈ ಸವನದುರ್ಗವು ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸವನದುರ್ಗದಲ್ಲಿ ಬರುತ್ತೆ. ಮಾಗಡಿಯಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ನಾನು ಇರೋ ಪ್ಲೇಸಿಂದ ಇದಕ್ಕೆ 80 ಕಿಲೋಮೀಟರ್ ದೂರ ಇದೆ. ಟೋಟಲಿ ಪ್ಲೇಸ್ ನೋಡೋಕ್ಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು. ವೀಕ್ ಡೇಸಲ್ಲಿ ಇದಕ್ಕೆ 300 ಇರುತ್ತೆ. ವೀಕೆಂಡಲ್ಲಿ 400 ಚಾರ್ಜ್ ಮಾಡ್ತಾರೆ. ಅರಣ್ಯ ವಿಹಾರ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಬುಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಹಾಗೆ ಬಿಡೋದಿಲ್ಲ. ನಾವು ಹೋಗ್ಬೇಕಾದ್ರೆ ಬ್ಯಾಟರಾಯನಪುರದಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. Head southwest, then turn left. ಫ್ರೆಂಡ್ಸ್, ನಾವಿವಾಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ಸವನದುರ್ಗಕ್ಕೆ ಹೊರಟಿದ್ದೀವಿ. ನಾವೀಗ ಮೈಸೂರು ಹೈವೇಲಿ ಹೋಗ್ತಾ ಇದ್ದೀವಿ. ಗೈಸ್, ನಾವು ಬೆಂಗಳೂರು ಟು ಮೈಸೂರು ನ್ಯಾಷನಲ್ ಹೈವೇಲಿ 2 ವೀಲ್ ಹೊಡ್ಕೊಬಂದಿದ್ದಕ್ಕೆ ಸುಮ್ಮನೆ 500 ರೂಪಾಯಿ ಕೊಟ್ಟಿದ್ವಿ. ನಮಗೆ ಆ ರೋಡಲ್ಲಿ 2 ವೀಲ್ ಬರಬೇಕಂತಲೇ ಗೊತ್ತಿರಲಿಲ್ಲ. 2 ವೀಲ್ ಅಲೋ ಇಲ್ಲ ಅಂತ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ಅಲ್ಲಿ ಹೋಗಿದ್ದಕ್ಕೆ 500 ರೂಪಾಯಿ ಫೈನ್ ಕಟ್ಟಿ ನೆಕ್ಸ್ಟ್ ನಾವಿವಾಗ ಸವನದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ತುಂಬ ಹಾಳಾಗಿದೆ, ತುಂಬ ಹೊಂಡಗಳೆಲ್ಲ ಆಗಿದ್ದಾವೆ, ನೋಡ್ಕೊಂಡು ಹೋಗಬೇಕು. ಈ ಸವನದುರ್ಗಕ್ಕೆ ಹೋಗೋ ರೋಡಲ್ಲಿ ಒಂದು 5 ಕಿಲೋಮೀಟರ್ ಏನೋ ಫುಲ್ಲು ಫಾರೆಸ್ಟ್ ಒಳಗೆ ಹೋಗೋಕ್ಕಿದೆ. ರೋಡ್ ಮಾತ್ರ ಚೆನ್ನಾಗಿಲ್ಲ, ನೋಡ್ಕೊಂಡು ಹೋಗ್ಬೇಕು. ಯಾವುದೇ ಅಂಗಡಿಗಳೆಲ್ಲ ಸಿಗಲ್ಲ. ಪೆಟ್ರೋಲ್ ಎಲ್ಲ ಫುಲ್ ಮಾಡ್ಕೊಂಡೇ ಹೋಗಿ. ಅರ್ಧ ದಾರಿಲಿ ಪೆಟ್ರೋಲ್ ಕೊಟ್ಟಿದ್ರೆ ಯಾರು ಬರಲ್ಲ. ವೆಹಿಕಲ್ಸ್ ಇರುತ್ತೆ, ಆದರೂ ಪೆಟ್ರೋಲ್ ಎಲ್ಲ ಫುಲ್ ಮಾಡ್ತಾರೆ.
ಇದೆ ನೋಡಿ ಸಾವನದುರ್ಗ ಫಾರೆಸ್ಟ್ ಎಂಟ್ರಿ ಗೇಟ್. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇನ್ನೂ 3 ಕಿಲೋಮೀಟ್ರ್ ಹೋಗಬೇಕು. ಫುಲ್ಲು ಫಾರೆಸ್ಟ್ ಇದೆ. ಇಲ್ಲಿಂದ ತೋರಿಸ್ತೀನಿ ರೂಟ್ ಹೇಗಿದೆ ಅಂತ. ಇಲ್ಲಿಂದ ರೂಟ್ ಚೆನ್ನಾಗಿದೆ. ಫೈನಲಿ ನಾವು ಈ ಡೆಸ್ಟಿನೇಷನ್ನ ರೀಚ್ ಆಗಿದ್ವಿ. ನೋಡಿ ಪ್ಲೇಸ್ ಹೇಗೆ ಕಾಣಿಸ್ತಿದೆ ಅಂತ. ಇದನ್ನು ಇಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿ ಇವಾಗ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಈಗ ಹಾಕಿದ್ದಾರೆ ಯಾವುದೇ ಪ್ಲೇಸ್ನ ನಾವು ನೋಡ್ಬೋದಂತ, ಯಾವುದೇ ನೋಡ್ಬೋದಂತ ಹಾಕಿದ್ದಾರೆ. ಇಲ್ಲೇ ದೇವಸ್ಥಾನದ ಹತ್ರ ಗಾಡಿನ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಬಿಡಲ್ಲ, ಫಸ್ಟ್ ಬುಕ್ಕಿಂಗ್ ಮಾಡಿದ್ದನ್ನ ನಾವು ತೋರಿಸಿದ್ರೆ ಮಾತ್ರ ಬಿಡ್ತಾರೆ. ಸುಮ್ಮನೆ ಹೋಗೋಕ್ಕೆಲ್ಲ ಅಲವ್ ಇಲ್ಲ. ಏನೇ ಬೇಕಾದರೆ ಇಲ್ಲಿ ಅಂಗಡಿಗಳಿದೆ, ನೀರು ಬಾಟಲೆಲ್ಲ ಸಿಗುತ್ತೆ, ತಿಂಡಿ ಎಲ್ಲ ಸಿಗುತ್ತೆ ಇಲ್ಲೇ ದೇವಸ್ಥಾನದ ಹತ್ರ. ಏನು ಬೇಕದನ್ನು ತಗೊಂಡು ನಾವು ಹೊರಟಿದ್ದೀವಿ. ನೋಡಿ ಇಲ್ಲೇ ಹಾಕಿದ್ದಾರೆ, ಬುಕ್ ಮಾಡ್ಕೊಂಡು ಬರಬೇಕಂತ. ಯಾರನ್ನೂ ಹಾಗೆ ಬಿಡ್ತಾ ಇಲ್ಲ, ಬುಕ್ ಮಾಡ್ಕೊಂಬಂದವ್ರನ್ನ ಬಿಡ್ತಿದ್ದಾರೆ. ಅರಣ್ಯ ವಿಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಅದು ಹೆಂಗಂತ ತೋರಿಸ್ತೀನಿ ನೋಡಿ. We keep running faster and faster. I don't know what we're after, yeah. We keep up with disaster, disaster. I'm thinking that they're after me. We're running like faster and faster. We're running like ಫ್ರೆಂಡ್ಸ್, ಇದೆ ನೋಡಿ ಸಾವನದುರ್ಗ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದನೇ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು 500 ರೂಪಾಯಿ ಫೈನ್ ಕಟ್ಕೊಂಡು ಬನ್ನಿ. ಸುಮ್ಮನಾದರೂ ಇಲ್ಲೇ ಎಲ್ಲ ಹಾಕಿದಾರಲ್ಲ, ಕಲ್ಲು ಸಕ್ಕತ್ತಾಗಿದೆ. ಗಾಯ್ಸ್, ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರೂ ಇಲ್ಲ, ಬಂದವರೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರಲಿಲ್ಲಂತೆ. ನಮಗೆ ಫಸ್ಟೇ 1 ತಿಂಗಳು ಮುಂಚೆನೇ ನೋಡಿರೋದ್ರಿಂದ ಬುಕ್ ಬಂದಿದ್ದೀವಿ. 400 ರೂಪಾಯಿ ಕೊಟ್ಟು ಟ್ರೆಕ್ಕಿಂಗ್ ಮಾಡಬೇಕಾ? ಹಾಂ, ಓ ಇಲ್ಲಿ ಯಾರು ಮಾರ್ಕೋ, ಅದು ಹೋಗ್ಬಾರ್ದಾ? ಇಲ್ಲಿ ಹೋಗ್ಬೇಕು? ಇಲ್ಲ, ನನ್ನ ಕಲ್ಲಲ್ಲೇ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಜಸ್ಟು ಇವಾಗ ಟೈಮ್ ಎಷ್ಟಾಯ್ತಾ? ಹಾಂ, ಟೈಮ್ 9 ಗಂಟೆ 9:05ಕ್ಕೆ ಟ್ರಕ್ ಸ್ಟಾರ್ಟ್ ಆಗಿದೆ. ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಆಲ್ರೆಡಿ ಹೋಗ್ತಿದ್ದಾರೆ. ಒಂದು ಬ್ಯಾಚ್ 6 ಗಂಟೆಗೆ ಹೋಗಿ ಬಂದಿದ್ದಾರೆ ಅನಿಸುತ್ತೆ. ಈಗ ಸೆಕೆಂಡ್ ಬ್ಯಾಚ್ ನಾವು ಹೋಗ್ತಿರೋದು. 9 ಗಂಟೆಯಿಂದ 12 ಗಂಟೆಗೆ ರಿಟರ್ನ್ ಬರಬೇಕಂತೆ. ಒಬ್ರು ಗೈಡ್ ಇದ್ದಾರೆ. ಇದು ಗೈಡ್ ಬೇಡ ಅಂತ ಅನಿಸುತ್ತೆ. ಆಲ್ರೆಡಿ ನಿಜ ಮೋಡ ಐತೆ. ಏನ ನಿಮಗೆ
ಎಲ್ಲ ಕಡೆ ಆರು ಮಾರ್ಕಿದೆ. ಯಾರಿರು ಕಷ್ಟಗಳು? ಹಾಂ ಅಬ್ಬಾ, ಇದನ್ನೇ ಹತ್ಬೇಕಾ? ಇಷ್ಟಿರೋದೇ ಹತ್ತಕ್ಕಾಗಲ್ಲ, ಸ್ಟ್ರೈಟ್ ಹತ್ತದಿದ್ದಂತೆ. ಹಾಂ, ಇದನ್ನ ಹತ್ತಕ್ಕೆ ಕಷ್ಟ ಆಗ್ತಿದೆ. ಏಕೆ? ಹಾಂ ಅಣ್ಣ, ಫಸ್ಟಿಗೆ ಬಿಡ್ತಿರ್ಲಿಲ್ಲ ಲಾಸ್ಟ್ ಮಂತ್ ಎಲ್ಲ? ಹೌದಾ? ಕ್ಲೋಸ್ ಆಗಿದೆ, ಸ್ಟಾಪ್ ಆಗಿದ್ರೆ ಮಿಸ್ ಆಗಿ ಡೆತ್ ಆದರು. 5 ದಿವಸ ಆಯ್ತು ಅವ್ರು ಹುಡುಕಿಕ್ಕೆ. ನಾವು ಹೌದಾ 4 ಡೇಸ್ ಬೇಕಾಯ್ತು ಹುಡುಕಿಕ್ಕೆ ಅವ್ರನ್ನ. ಡೆತ್ ಆಗಿದ್ರು. ಯಾಕೆಂದ್ರೆ ಅವರು ಹೋಗಿದ್ದಾರೆ ರಿಟರ್ನ್ ಬರ್ಬೇಕಾದ್ರೆ ರೇಟ್ ತೊಗೊಂಡು ಲೆಫ್ಟ್ ತೊಗೊಂಡು ಇದು ಹಿಂಭಾಗ ಹೊರಟಾಗಿ ಹಿಂಭಾಗ ಹೋಗ್ಬಿಟ್ಟಿದ್ದಾರೆ. ಅಲ್ಲ, ಇಲ್ಲ ಆರು ಮಾರ್ಕ್ ಉಂಟು ತಾನೆ, ರಿಟರ್ನ್ ಬರೋತ್ತೆ ಗೊತ್ತಾಗಲ್ವಾ? ಕತ್ಲಾಗಿದೆ. ಅಷ್ಟೇ ತನಕ ಬಿಡ್ತಾರಾ? ಬಿಡಬಾರ್ದು. ಇಲ್ಲ ಸರ್, ನಾನು 3 ಗಂಟೆ 2 ಗಂಟೆ ಹತ್ತೋಗಿದ್ದೇನೆ. ಹಾಂ, 2 ಅಲ್ಲ, ಇದು ಫಸ್ಟಿಗೆ ಟೈಮಿಂಗ್ಸ್ ಇರಲಿಲ್ಲಲ್ಲ. ಯಾವ ಅವಾಗ ಬೆಳಗ್ಗೆ ಫಸ್ಟ್ ಯಾವ ಬೇಕಾದ್ರೆ ಬರ್ಬೋದು ಅದೇ. ಸರ್. ಎಷ್ಟೊತ್ತಿಗೆ ಬೇಕಾದ್ರೆ ಬಂದು ಎಷ್ಟೊತ್ತಿಗೆ? ಟೈಮಿಂಗ್ಸ್ ಕಣ್ಣಾಗ ಒಳಗೆ ಬುಕ್ ಮಾಡಿ ಒಳಗೆ ಬರೋ ರಿಟರ್ನ್ ಬರಬೇಕು. ಹಾಂ, ನಮ್ಮ ಸೆಕೆಂಡ್ ಬ್ಯಾಚ್ ನಮ್ಮ ಬ್ಯಾಚ್ ಒಬ್ಬರು ಹತ್ತಕ್ಕಾಗಲ್ಲ. ಅವ್ರನ್ನ ರಿಟರ್ನ್ ಕೆಳಗೆ ಬಿಟ್ಬಿಟ್ಟು ಬರಕ್ಕೆ ಬಂದಿದ್ದೆ. ಏಜ್ ಆಯ್ತಲ್ಲ ಅವ್ರಿಗೆ. ಹಾಂ, ನಮ್ಮ ಬ್ಯಾಚ್ ನಮ್ಮ ಟೋಟಲ್ ನಮ್ಮ ಬ್ಯಾಚ್ ಬಂದು 28 ಜನ ಇದ್ದಾರೆ. 28 ಜನ ಇನ್ನೊಬ್ಬ ಗೈಡ್ ಇದ್ದಾನೆ, ಅವ್ನು ಕರ್ಕೊಂಡು ಹೋಗ್ತಾನೆ. 2 ಬ್ಯಾಚ್ ಅಲ್ಲ ದಿನಕ್ಕೆ? ಇಲ್ಲ ಸರ್, ಬ್ಯಾಚ್ ಅಂತ 150 ಜನ ಇರ್ತಾರೆ. ನೀವು ಎಷ್ಟು ಜನ ನಮ್ಮ ಗೈಡ್ ಬಂದು ಒಬ್ಬರು ಗೈಡ್ ಬಂದು 10 ಜನ 15 ಜನ ಕೊಡ್ತಾರೆ ಒಂದು ಟೀಮ್ಗೆ. ನೀವಲ್ಲ, ಮುಂದೆ ಹೋಗ್ತಾರೆ ಅವರು. ಇಲ್ಲಿ ಲಾಸ್ಟ್ ಇದೆ ನೋಡಿ, ಹಾಂ, ಚೇತನ್ ಅಂದ್ಬಿಟ್ಟು. ಅವ್ರು ನಮ್ಮ ಬ್ಯಾಚ್ ಅವ್ರು ಮುಂದೆ ಹೋಗಿದ್ದಾರೆ. ಅವ್ರು ನಮ್ಮ ಬ್ಯಾಚ್ ಹೋಗಿದ್ರೆ ಅವ್ರು ಸ್ವಲ್ಪ ಹುಷಾರಿಲ್ಲ, ಏಜ್ BP ಆಯಿತು. 50% ತನಕ ಹೋಗಿ ರಿಟರ್ನ್ ಆಗಲ್ಲ ಅಂದರು. ಹಾಂ, ಕರ್ಕೊಬಂದೆ. ಅವ್ರು ಮತ್ತೆ ಕೆಳಗಡೆ ಬಿಟ್ಬಿಟ್ಟು ಈಗ ಮೊದಲೇ ಬರ್ತಾರೆ. ಭಯ ಆಗಂಥದ್ದೇನಿಲ್ಲ. ನಮ್ಮೂರಲ್ಲಿ ಇದಕ್ಕಿಂತ ಗುಡ್ಡ ಅವ್ರ ಬಂಡೆ ಕಲ್ಲು. ಯಾವ ಸರ್ ನಿಮ್ದು? ಒಂದು ಬಳ್ಳಾರಿಣ. ಬೆಂಗಳೂರಲ್ಲಿ ಇರೋದು ನೀವೀಗ? ಚೇತು, ಇವರು ನಿಮ್ಮ ಬ್ಯಾಚು. ಅವ್ರ ಗೈಡ್ ನಿಮ್ಮ ಬ್ಯಾಚ್, ಅವ್ರ ಬ್ಯಾಚ್ ನೀವು. ಫುಲ್ ಟಾಪ್ ತನಕ ನಿಂಗೆ ಇದೆಯಲ್ಲ ಆರು ಮಾರ್ಕೆಲ್ಲ? 50 ಸ್ವಲ್ಪ ನಿಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಂ, 15 ಈಸಿ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗೇ ಕಷ್ಟ. 50 ಸ್ವಲ್ಪ ಡಿಫಿಕಲ್ಟ್. ಹಾಂ, 15 ಈಸಿ ಇರುತ್ತೆ. 10ಕ್ಕೆ 50% ತನಕ ನಿಮಗೆ ಡಿಫಿಕಲ್ಟ್. ಬ್ಯಾಗ್ ಯಾವ ನಾನು ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ಯಾ? ಆಲ್ರೆಡಿ ಹತ್ತೋಗ್ತಿದಾರ. ಅಲ್ಲ, ಇದು ಹೆಂಗಿರ್ಬೇಕಿತ್ತು ಗೊತ್ತಾ? ಫುಲ್ ಅದು ನಾವು ನೋಡಿದ್ವಲ್ಲ ಎದುರುಗಡೆಯಿಂದ, ಅದನ್ನೇ ಹತ್ತಂಗಿರ್ಬೇಕಿತ್ತು, ಹಂಗೆ ಸ್ಟ್ರೈಟಾಗಿ. ಅದನ್ನ ಹತ್ತಿ ಹಂಗೆ ಎಳೆಬಿದ್ದು ಬಿಡು ಅಲ್ಲಿಂದ. ಚೈನಾದಲ್ಲೊಂದು ಇದೆ ಗೊತ್ತಾ? ನೋಡಿಲ್ಲ ರೀಲ್ಸು? ಹೆಸರು ಅದೇ ಅದೇ ಹೆಸರು ಗೊತ್ತಿಲ್ಲ ತಿರ್ದು. ಇನ್ನೂ ಹೊಸ ಕೊರೋನಾ ಬಂದಿತ್ತಂತೆ. ಬರ್ತಾ ಇಲ್ಲಿ ಇನ್ನೂ ಬಂದಿಲ್ಲ. ಯಾವ್ದಾವ್ದಕ್ಕೂ ಬರಲ್ಲ. ನಾಳೆ, ಇವತ್ತಲ್ಲ. ಯಶವಂತ್ ಅವ್ರು ಕರ್ಕೊಂಡೋಗಿತ್ತು. ಹಾಂ, ಲೇ ಅವ್ರು ನಡೀತಾರಲ್ಲ, ವಿಡಿಯೋ ಬಿಟ್ಟು ಫೋಟೋ ತೆಗಿ ಒಂದು. ಹೋಗಲ್ಲ ನಾನು ಅಂದೆ. ಹಾಗೆ ಇವ್ನು ನೋಡಿ ಇಲ್ಲಿ ಕೂತ್ಬಿಟ್ಟ ಸುಸ್ತಾಗಿ. ಬಾರ ಮುಚ್ಚಿಕೊಂಡು ಯೂಟ್ಯೂಬಲ್ಲೆಲ್ಲ ಆ ಥರ ಮಾತಾಡಬಾರ್ದು. ಬಾರಲ್ಲಿ ಈ ಫೋನ್ ಮಾತಾಡಪ್ಪ ಏನಮ್ಮ.
ಅಷ್ಟು ಬೇಕು ಬಂದ ಅಲ್ಲ ಹಾಂ ಓ ಅಲ್ಲಿಗೆ ಹೋದ್ರೆ 50% ಅಂತೆ. ಅಲ್ಲ 50%. ಅದೆಂತ ಕರೆಂಟ್ ವೈರು. ಅದೇನು ನದಿನ ಹೊಳೆನಾ ಡ್ಯಾಮ್? ಹಿಡ್ಕ ಗುರು ಸ್ವೆಟರ್ ಎಲ್ಲ ಬಿಚ್ಚಲ್ವ, ಸೆಕೆ ಆಗ್ತೈತೆ. ಗಾಯ್ಸ್ ಏನಂದರೆ ನಾವಿನ್ನೂ ತಿಂಡಿ ಆಗಿಲ್ಲ, ಹಾಗೆ ಹತ್ತುತ್ತಾ ಇದ್ದೀವಿ. ಬರೀ ನೀರು ಕುಡ್ಕೊಂಡು ಹತ್ತುತ್ತಾ ಇದ್ದೀವಿ. ಸ್ಟಾಪ್ ಮಾಡಂಗಿಲ್ಲ ಅಲ್ಲಿ. ತಿಂಡಿ ತಿಂದರೆ ಮೇಲೆ ಹೋಗೋಕ್ಕಾಗಲ್ಲ ಅಂತ ಮೇಲೆ ಹೋದ್ಮೇಲೆ ತಿಂಡಿ ತಿಂದು ನೆಕ್ಸ್ಟು ಕೆಳಗಿಳಿಯೋಣ ಅಂತ ಪ್ಲಾನ್ ಇದೆ. ನೋಡೋಣ ಏನಾಗುತ್ತಂತ. ಇನ್ನೂ ಟೈಮು 9:30. ಇದು ಸಾಕಾಗಿರಿ. ನಾನು ಈ ಥರ ಇರಬೇಕು, ಹಿಂಗೆ ಕೈ ಕಾಲೆಲ್ಲ ಜುಮ್ ಅಂತ ನೋಡಿದೆ. ಇಷ್ಟೇನಾ? ಎಲ್ಲಿಗೋ? ಕಡೆಯಿಂದ ಶಾರ್ಟ್ ತಗೊಂಬಾರ್ದು. ಇನ್ನೇ ಮೋಟಿವೇಶನ್ ಅಣ್ಣ ನಂಗೆ. ನಂದು ಇಲ್ಲೇ ಬಂದು ಬಂದಿಲ್ಲಿ ಎಲ್ಲ ಹೇಳಿದ್ದೀವಿ, ಹೇಳಿ ಕಳಿಸಿದ್ದೀವಿ ನಿಮಗೆ ರೂಲ್ಸ್ ಅಂತ. ಬಂದ್ಬಿಟ್ಟು ಮತ್ತೆ ಟೀ ಕುಡಿಯೋಕೆ ಅಂತ ಹೋಗೋರೆ ಹೋಗ್ತಾನೆ ಒಳಗಡೆ. ಸರ್ ಹೋಗಂಗಿಲ್ಲ ಹಂಗೆ. ಅವಾಗಲೇ ಹೇಳಿದ್ರಲ್ಲ ಸರ್, ಏನಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಏನಕ್ಕೆ ತಗೊತಾ ಇದ್ದೀರಾ, 400 ರೂಪಾಯಿ ಏನು ಮಾಡ್ತಾ ಇದ್ದೀರಾ ತಗೊಂಡು, ನಮ್ಗೇನು ಕ್ವಶನ್ ಮಾಡ್ತೀರಾ, ಡಿಪಾರ್ಟ್ಮೆಂಟ್ ಅಪ್ಡೇಟ್ ಮಾಡಿದ್ದೀರಾ ಅಂತ ಕೇಳ್ದ. ಅಂದರೆ ಕೇಸ್ ಬುಕ್ ಮಾಡೋದು, ಒಬ್ರಿಗೆ 5,000 ದಂಡ ಇರುತ್ತೆ, 5 ತಿಂಗಳು ಜೈಲು ಇರ್ಬೋದು ಅವನು ಒಳಗಡೆ. ಈಗ ಅಷ್ಟೇ ಬಂದ್ಮೇಲೆ ಅವರು ಹೇಳಿ ಮತ್ತೆ ಕೆಳಗೆ ಕೇಳಿ ಹೋಗ್ತೀನಿ ಹೋಗು ಅಂತ ಬಿಡ್ತಾರೆ ಅಷ್ಟೇ. ವಿಡಿಯೋ ಮಾಡ್ತಾರೆ, ಒಂದು ಕೇಸ್ ಬುಕ್ ಮಾಡ್ತಾರೆ ಅಷ್ಟೇ. ಆದರೂ ಇದೆಲ್ಲರಿಗೂ ಗೊತ್ತುಂಟು ಬುಕ್ ಮಾಡ್ಕೊಂಡು ಹೋಗ್ಬೇಕಂತ. ಸುಮ್ಮನೆ ಸರ್ ದುಡ್ಡು ಕೊಟ್ಟು ಯಾಕೆ ಬರಬೇಕು ಅಂತ ಅವ್ರು ಬಂದಿರ್ತಾರೆ. ಯಾಕೆ ಸುಮ್ಮನೆ 400 ರೂಪಾಯಿ ಖರ್ಚು ಮಾಡೋಕೆ ಅಂತ ಅವರು ಇದನ್ನು ಬಿಡಕ್ಕೆ ಕೊಡ್ತಾರೆ. ಗಾಯ್ಸ್ ಇಲ್ಲಿಗೆ ನಾವು 50% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 50% ಇದೆ. ಏನು ಇಷ್ಟ ತನಕ ಹತ್ತಿದ್ವಿ, ಇದೇ ಸ್ವಲ್ಪ ಕಷ್ಟ ಇದ್ದಿದ್ದು. ಇನ್ಮೇಲೆ ಸ್ವಲ್ಪ ಈಸಿ ಇದೆ ಅಂತೆ. ಬನ್ನಿ ಮುಂದೆ ಹೇಗಿದೆ ಅಂತ ನೋಡೋಣ. ಇದು ನೀನು ಟ್ರೆಕ್ಕಿಂಗ್ ಮಾಡಿದ್ಯಾ? ಹಾಂ, ರಾಮದುರ್ಗ ಕೋಟೆ ಇದು ಹೇಗಿದೆ ಅಂತ. ನಾನು ಕಾಯಿ ಮಾಡ್ಮೇಲೆ ಅದೊಂದು ಹೇಳ್ಕೊಂಡಿದ್ದೆ. ತಿಂಡಿ ತಿನ್ನಬೇಕು. ತಿಂಡಿ ತಿಂದಿಲ್ಲ. ಹಾಂ, ಏನೆಲ್ಲ ಸುಸ್ತಾಗಿ ಬಿಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ಈ ಪ್ಲೇಸಿಗೆ ಏನಾಗಿದೆ ಕಣೋ? ಹಂಗೆ ಹೋಗ್ಬೇಕು ಬರೋ. ಹಾಂ, ಹಿಂಗೆ ಬರೋ ಜಾರುತ್ತೆ. ಇಲ್ಲ ಯಾರೋ ಮಲ್ಕಿದೆ, ಬಾ. ಹೆವಿ ಕಷ್ಟ ಇದೆ. ಬಾರ. ಆಗ್ತಾ ಇದೆ ಕಣ. ಆ ಗೊತ್ತಾಗೋದೇ ಇಲ್ಲಲ್ಲ ಎಲ್ಲಿ ಹೋಗ್ಬೇಕಂತ. ಅದೇ ಒಂದು ಪ್ರಾಬ್ಲಮ್. ಆರಾಮರ್ಕ್ ಇನ್ನೂ ದೊಡ್ಡ ಇರಬೇಕಿತ್ತು. ಫ್ರೀ ಆಗಿದೆ ಎಲ್ಲ ಕಡೆ.
ಏನು ಕೇಳಿಸುತ್ತೆ? ನೆಟ್ವರ್ಕ್ ಫೋನ್ ಮಾಡೋಣ, ನೆಟ್ವರ್ಕ್ ಇಲ್ಲ. ಹಾಂ, ಇದು ಯಾವ ಸಂಡೇ ಒಂದಿನ ಅಷ್ಟೇನ ಬರೋದು ಎಲ್ಲರೂ? ಇಲ್ಲ, ಡೈಲಿ ಬರ್ತಿರ್ತಾರೆ. ಇಲ್ಲ ನೀರಿಂದಿದೆ. ಇದು ಹೆಂಗೆ ನೀರು? ಮಳೆ ನೀರ? ಮತ್ತೆ ಏನು ಇಲ್ಲಿಂದ ಯಾರು ತಂದಾಕಿ ಕೊಡ ತಗೊಂಡು ಕೆಲವು ಗುಡ್ಡದಲ್ಲಿ ಟಾಪಲ್ಲಿರುತ್ತೆ ನೀರು. ಅದು ಹೆಂಗೆ ಇಷ್ಟು ಈಸಿ ಇರೋದು ಹತ್ತಾಗ್ತಿಲ್ಲ ನೀನು ಏನ? ಈಗ ಬಂತಲ್ಲ ಸೂರ್ಯ, ಸ್ವಲ್ಪ ಹೊತ್ತು ಮರೆ ಮಚ್ಚಬೇಕು, ನಮ್ಗೆ ಹತ್ತಕ್ಕೆ ಈಸಿ ಆಗುತ್ತೆ. ಕರೆಂಟ್ ಇದ್ರೆ ಎಷ್ಟು ತಗ್ಗ ಬಂದದ್ದು ನೋಡು, ಕೈಗೆ ಸಿಗುತ್ತಾ? ಏನಕ್ಕಿದೆ ಇಷ್ಟು? ಇಲ್ಲೊಂದು ಕಂಬ ಹಾಕ್ಬೇಕು ತಾನೆ. ಅಭ್ಯಾಸ ಇಲ್ಲ ಕಣ. ನೀರುಂಟು ಬಾಯಲ್ಲಿ ಫ್ರೆಶ್ಶು. ಇವಾಗ ಅರ್ಧಂಬರ್ಧ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಲ್ಲ ಇಲ್ಲಿ. ಯಾವುದು ನನಗೂ ಗೊತ್ತಿಲ್ಲ. ಬಾ, ಇಲ್ಲುಂಟು. ಒಂದು ಹತ್ತು ಬಂದ್ವಿ, ಸತಿ ಕೂತು ಬಂತು. ಇದು ಯಾವುದೋ ಗುಹೆ ಅಲ್ಲ, ಏನಿದು? ಅಲ್ಲಿ ನೋಡೋ, ಕೆರೆ ಅಲ್ಲ, ಕೆರೆ ಥರದ್ದು. ಇಲ್ಲಿ ಕೆಳಗೆ ಸಣ್ಣ ಕೆರೆ, ಒಳಗೇನಿದೆ ಏನಾದ್ರು ಗೊತ್ತಾ? ಆರಾಮಾಗಿ ಕುತ್ಕೊಬೋದು ಕಣ. ಹಾಲ್ಟ್ ಮಾಡ್ಬೋದು ತಾನೆ ಬೇಕಾದ್ರೆ. ಇಲ್ಲಿ ಹಾಲ್ಟ್ ಮಾಡೋಕ್ಕಾಗಲ್ವ ಮಲ್ಕೊಳಕ್ಕೆ ರಾತ್ರಿ ಟೈಮ್ ಆದರೆ ಬೆಳಿಗ್ಗೆ? ಅಲ್ಲೇ ಟಾಪ್ ಕಣ. ನಾವು ಆ ಕಡೆ ಈ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ. ಇಲ್ಲಿ ಹಾಕಿದಾರೆ ಮಾರ್ಕು. ಇಲ್ಲಿ ಬಂದಿರೋದು ನೋಡಿ, ಇಲ್ಲಿ ಇಲ್ಲಲ್ಲ, ಹೋಗ್ಬಾರೋ. ದಾರಿ ಕಾಣ್ದಂಗಿದೆ. ಹೆಂಗ್ ಮಲ್ಗೆ ನೋಡ ಗಾಯ್ಸಲ್ಲಿ ಕಾಣಿಸ್ತಿದ್ದೆಲ್ಲ ಬಸವನದು ಒಂದು ಗುಡಿ ಥರ, ಅಲ್ಲಿಗೆ ಹೋಗಬೇಕು. ಇನ್ನೂ ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ಬೇಕು. ಬನ್ನಿ, ರೋಡ್ ತೋರಿಸ್ತೀನಿ ಹೇಗಿದೆ ಅಂತ. ಇದನ್ನ ಹತ್ಕೊಬೇಕು. ಎಲ್ಲ ಮುಚ್ಚೋಗಿದೆ. ವಿಡಿಯೋ ಕಳಿಸಲ್ಲ. ವಿಡಿಯೋ ತುಂಬ ಟೈಮ್ ಆಗಿದೆ. ಇನ್ನೊಂದು ಸ್ವಲ್ಪ ತಣ್ಣಗಿದೆಯಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಟೈಮ್ ಬರೋದೀಗಲ್ಲ. ನನಗೆ ಇಷ್ಟ ಬೇಗ ಮುಗೀತಲ್ಲ ಅನ್ನಿಸ್ತಿದೆ. ಭಾರಿ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೆ ಕಣ. ಒಂದೇ ಕಲ್ಲು ಹತ್ತ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಕಲ್ಲೇ ಇಲ್ಲ ಮತ್ತೆ ಮಣ್ಣು. ಫಸ್ಟ್ ಟೈಮ್ ಅಲ್ಲ, ಈಗ ಸಿಗ್ತಿದೆ ಸ್ವಲ್ಪ ಮಣ್ಣು. ಕಲ್ಲಲ್ಲಿ ಹತ್ಕೊಂಡು ಕಾಡೊಳಗೆ ಸ್ವಲ್ಪ ಹತ್ತದು. ಸತ್ಯ ಕಣ, ಬಿಸಿಲಾದ್ಮೇಲೆ ಆಗಲ್ಲ. ಹಾಂ, ನಿನಗೆ ಮುಚ್ಕೊಂಡ್ರೆ ನಾನು ಒಂದು ಕೈಯಲ್ಲಿ ಬ್ಯಾಗ್ ಇದನ್ನ ಹಿಡ್ಕೊಂಡು ಬಂದಿದ್ದೇನೆ, ಮೊಬೈಲು.
ಆಗ್ತದಲ್ಲ ಒಂದು 5 kg ಬ್ಯಾಗ್ ಇಲ್ಲ ಅಲ್ಲ? ಹಾಂ, ಫಸ್ಟ್ ಟೈಮ್ ಬಂದು ಫ್ರೆಂಡ್ಸ್, ಇನ್ನೊಂದು ಬೆಟ್ಟ ಇದೆ. ಇದೊಂದು ದಾಟಿದ್ರೆ ನಾವೀಗ ಸಾವಂತದುರ್ಗ ಟಾಪಿಗೆ ಹೋಗ್ತಿದ್ದೀವಿ. ಇಲ್ಲಿ ರೂಟ್ ಇದೆ, ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ. ಏನು ಗೊತ್ತಿ ಸ್ಟೆಪ್ ಇದಾವಲ್ಲ, ಕಲ್ಲು ಹಿಡ್ಸಿ ಕಾಲು ಕೊಡು ಜಾರಲ್ಲ ಅವಾಗ. ನೀನು ಭಾರಿ ಕಷ್ಟಪಡ್ತೀಯಪ್ಪ, ಕಷ್ಟಪಡ್ತೀಯ. ಇವಾಗಿರೋದು ಕಷ್ಟ ಇವಾಗಿದೆ ಬಾ, ಇನ್ನು ಕಷ್ಟ ಇದೆ ಬಾ. ಜಾರತ್ತೆ ನೋಡ್ಕೊಂಬ. ಒಳಗೆ ಹೆಂಗಿದೆ? ಓಯ್ ಬಾ ಬಾ, ಇಲ್ಲೇ ಕಲ್ಲೊಳಗೆ ಕೂತಿರ್ತೀನಿ ಬಾ. ಬಾರಲಿ, ಅದೇನಿಲ್ಲ, ಬರೀ ಕಲ್ಲು. ಇವು ಹೆಂಗೆ ಇಷ್ಟು ದೊಡ್ಡ ಕಲ್ಲು ಆತವೆ? ಹೌದಾ? ಆಪೋಸಿಟ್ ಆಗಿ ಕೇಸ್ ಹಾಕ್ಬೋದು. ಯಾವ ಹೇಳಿದ್ದು ಅಂತಲ್ಲ ಅಂತ ಅದನ್ನ ನೋಡಿದ್ರಾ? ಗೌರ್ಮೆಂಟ್ ನೀರು ಹಾಕಿ ಬೆಳೆಸಿದ್ರೆ ಕಲ್ಲು ಇರ್ಬೋದು, ಮೋಸ್ಟ್ಲಿ ಇರ್ಬೋದು. ನನಗೆ ಇವಾಗ ಸ್ವಲ್ಪ ಸುಸ್ತಾಗ್ತದೆ. ಇವಾಗ ಈಸಿ ಈ ಥರ ಮರ ಇದ್ರೆ. ಅಯ್ಯಪ್ಪ, ಸೀದಾ ತಲೆ ಹೊಡ್ಕೊಂತಿದ್ದೆ. ಇಲ್ಲಿ ನೀರಿದೆ ಕಣ, ಇಷ್ಟು ಮೇಲುವೆ. ಸ್ನಾನ ಮಾಡೋಣ. ಹಾಯ್ ಬ್ರೋ. ಬರೀ ಸೋಮವಾರ ನನ್ನ ಮಗ ಹತ್ತಕ್ಕಾಗ್ಲಿಲ್ಲ ನಾನು. ಇಲ್ಲ, ಇವಾಗ ಕಷ್ಟ ಆಗ್ತೈತೆ ಅಂದಿದ್ದು ನಾನು ಅಲ್ಲ ಅಂತಿಲ್ಲ. ತಗಪ್ಪ ಇದ್ದಾಗ ಭಾರ. ನೀನು ನನ್ನ ಬ್ಯಾಗ್ ಹಾಕೊಂಡಿದ್ರೆ ಬರ್ತಾನೆ ಇರಲ್ಲ ಅರ್ಧ ದಾರಿಗೆ. ಹಾಂ, ಅಲ್ಲೇ ಕೂತ್ಬಿಡ್ತಿದ್ದಿ. ಹೇಳ್ತಿದ್ಯಾ? ಇಲ್ಲಿಂದ ಗೈಸ್, ಫೈನಲಿ ನಾವು ಸಾವಂತದುರ್ಗ ಟಾಪ್ ರೀಚ್ ಆಗಿದ್ದೀವಿ. ಟಾಪ್ ವ್ಯೂ ಹೇಗಿದೆ ನೋಡಿ. ಇವಾಗ ಟೈಮ್ 9:50. ನಾವು 50 ನಿಮಿಷಕ್ಕೆ ದೇವಸ್ಥಾನದಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಟಾಪಿಗೆ ಬಂದಿದ್ದೀವಿ. ಫಸ್ಟ್ ಟೈಮು ಟ್ರೆಕ್ ಮಾಡ್ತಿರೋದು ಸಾವಂತದುರ್ಗ. ನಾವು 50 ಮಿನಿಟ್ಸಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಹೊಟ್ಟೆ ಹಸ್ತಿದೆ, ತಿಂಡಿ ತಿಂತಿದ್ದೀವಿ. ತಿಂಡಿ ರೆಡಿ ಇದೆ, ತಗೊಬಂದಿದ್ದೀವಿ. ತಿಂಡಿ ತಿನ್ಕೊಂಡು ನೆಕ್ಸ್ಟು ರಿಟರ್ನ್ ಹೊಡ್ತಿದ್ದೀವಿ. ಇನ್ನೂ 1 ಗಂಟೆ ಟೈಮ್ ಇದೆ. 11 ಗಂಟೆಗೆ ರಿಟರ್ನ್ ಹೊರಟ್ರೆ 12ಕ್ಕೆ ಕೆಳಗಡೆ ರೀಚ್ ಆಗ್ಬೋದು. ಈಗ ಟಾಪಿನ ನೋಡಿ ಚಾಮುಂಡಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹಿಂಗೆ ಕಾಣಿಸ್ತಿದೆ ಅಂತ. ನಿನಗೊಂದು ವಿಡಿಯೋ ಕಳಿಸ್ತಾರೆ. ಅವು ಓಲಿಲ್ಲ, ಓಲು ಅಂಥದ್ದು ಮನೆ ಮಾಡ್ಕೊಂಡು ಹೋಗ್ತಾವೆ. ಹೆಂಗೆ? ಅದಕ್ಕೆ ಅವನು ಬೋಟ್ ಅಂತಾರೆ. ಇಡಿ ಹಿಂಗೆ ಸಿರಕ್ಕೆ ಚೆನ್ನಾಗಿ ವರ್ಕ್ ಆಗ್ತದೆ.
ನಾವಿಲ್ಲೇ ಮೇಲ್ಗಡೆ ಸ್ವಲ್ಪ ಹೊತ್ತು ಟೈಮು ಸ್ಪೆಂಡ್ ಮಾಡಿ ತಿಂಡಿ ಎಲ್ಲ ಮಾಡಿ ರೆಸ್ಟ್ ತೊಗೊಂಡು ಇವಾಗ ರಿಟರ್ನ್ ಹೊಟ್ಟಿದ್ದೀವಿ. ಇಲ್ಲಿ ಜಾಸ್ತಿ ಟೈಮ್ ಇರೋಕ್ಕೆ ಬಿಡಲ್ಲ. 11 ಗಂಟೆ ಒಳಗೆ ಇಲ್ಲಿಂದ ರಿಟರ್ನ್ ಹೊಡಬೇಕು. ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟಿಗೆ 12 ಗಂಟೆಗೆ ಹೋಗಬೇಕು. ಇಲ್ಲಿ ಗೈಡ್ ಇರ್ತಾರೆ ನಮ್ಮ ಜೊತೆ. 11 ಗಂಟೆ ತನಕ ಟೈಮ್ ಇದೆ. 11 ಗಂಟೆಯಿಂದ 1 ಗಂಟೆ ರಿಟರ್ನ್ ಹೋಗೋಕ್ಕೆ ಟೈಮ್ ಬೇಕು. ರಿಟರ್ನ್ ಹೋಗೋಕ್ಕೆ ಸ್ವಲ್ಪ ಕಷ್ಟ ಇದೆ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೀನು ಸ್ಲಿಪ್ಪರ್ ಅಲ್ಲ ಕಣ, ಸ್ವಲ್ಪ ಸ್ಲಿಪ್ಪರ್ ನಮ್ಮೂರಲ್ಲಿ ಇದನ್ನೆಲ್ಲ ಆಟ ಆಡೋದಂತ ಇಂಥಲ್ಲೆಲ್ಲ ಫೋಟೋ ತಕ್ಕೋಬೇಕಣ್ಣ ನಾವು ಅಂತೇಳಿ ನೋಡಿ. ಹೋಗಿ ಮೇಲೆಯಿಂದ ಅಲ್ಲಾಡಿಸ್ ಬಂದ್ಬಿಟ್ರೆ ಇಲ್ಲ 5 ನಿಮಿಷಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಇವತ್ತಿನ ಬ್ಯಾಚಲ್ಲಿ ನಾವೇ ಲಾಸ್ಟ್, ನಾವಿಬ್ಬರೇ ಲಾಸ್ಟ್ ಇವಾಗ. ಯಾರು ಇನ್ನು ಹತ್ತಲಿಲ್ಲ. ಯಾರು ಬರ್ತಾರೆ ಲಾಸ್ಟ್ ಬ್ಯಾಚ್ ನೀನೇ ಲಾಸ್ಟ್ ಪರ್ಸನ್ ಅಂತ ಹೇಳ್ಕೊಂಡು ಅಲ್ಲ, ನಾವೇ ಲಾಸ್ಟ್. ಹಬ್ಬ ನನಗೆ ಇಷ್ಟ ಆಗಿದ್ದ ಪ್ಲೇಸ್ ಇದೆ ಕಣಪ್ಪ, ಒಳಗಡೆ ಹೋಗೋದು. ಮಾಡ್ತಿದ್ದೀರಾ? ನೀನು ಅವಾಗ ಹಾವು ಅಂದಿದ್ದ ನಾನು ಕೂಗ್ದಾಗ ನಿಂತಿದ್ದಲ್ಲ, ನಾನು ಹಿಂಗೆ ಟ್ರೈ ಮಾಡ್ಬಿಡ್ತಿದ್ದೆ. ಇಲ್ಲಿ ಹತ್ತಕ್ಕೆ ಆಗುತ್ತಾ? ಅಲ್ಲಿ ಹೋಗ್ತಿದ್ದ ಮರ ನೋಡಿ ಯಾವ ಥರ ಕುಂತ್ಕೊಂಡಿರ್ತಾರೆ. ಇದೆಲ್ಲ ವೀಡಿಯೋ ಮಾಡೋದು ಚೆನ್ನಾಗೈತೆ. ಎಲ್ಲ ಫೋಟೋ ತೆಗಿ ಪ್ಲೀಸ್. ವೀಡಿಯೋ ಮಾಡ್ತೀನಿ ಹಂಗೆ, ಪ್ಲೀಸ್ 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 ವೀಡಿಯೋ ಮಾಡ್ತೀನಿ. ತಿಂದಿದ್ದಕ್ಕೆ ಒಳ್ಳೆದಾಯಿತು. ನನಗೆ ಈಗೇನು ವೇಟ್ ಅನ್ನಿಸ್ತಿಲ್ವ, ಇಳಿತಿದ್ದೀವಲ್ಲ ಹತ್ತಬೇಕಾದ್ರೆ ಬಸ್ ಬಸ್ ಬಸ್. ಬಾರೋ. ಫ್ರೆಂಡ್ಸ್, ನೀವು ಇವಾಗ ನೋಡ್ತಿದ್ದೀರಲ್ಲ, ಇಲ್ಲಿಂದ ಫುಲ್ ಡೌನ್ ಇರುತ್ತೆ. ಇಲ್ಲಿಂದ ಫುಲ್ಲು ಕಲ್ಲಲ್ಲೇ ಹೋಗೋಕ್ಕಿದೆ. ನೋಡಿ ಎಷ್ಟು ಡೌನ್ ಇದೆ ಅಂತ. ನೋಡೋಕ್ಕೆ ಮಾತ್ರ ಹಿಂಗೆ ಕಾಣಿಸಿದ್ರೆ ಆರಾಮಾಗಿ ಹೋಗ್ಬೋದು. ಫ್ರೆಂಡ್ಸ್, ನಾವಿವಾಗ ಸವಣದುರ್ಗ ನೋಡಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತೀನಿ. ಈ ಸವಣದುರ್ಗವು ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು, ಮಾಗಡಿ ಪಟ್ಟಣದಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಇದು ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಒಂದು ಏಕಶಿಲ ಬೆಟ್ಟ ಎಂಬ ಖ್ಯಾತಿಗೆ ಹೆಸರುವಾಸಿಯಾಗಿದೆ. ಇದು ಕರಿಗುಡ್ಡ ಮತ್ತು ಬಿಳಿಗುಡ್ಡ ಎಂಬ 2 ಗುಡ್ಡಗಳಿಂದ ರೂಪುಗೊಂಡಿದೆ. ಇದು ಸಮುದ್ರ ಮಟ್ಟದಿಂದ 1226 ಮೀಟರ್ ಎತ್ತರದಲ್ಲಿದೆ. ಈ ಬೆಟ್ಟದ ಹೆಸರಿನ ಆರಂಭವು ಕ್ರಿಸ್ತಶಕ 1340ರಲ್ಲಿ
ಹೊಯ್ಸಳ ಬಳ್ಳಾರಿ 3ರ ಅವಧಿಯಲ್ಲಿ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇದನ್ನು ಫಸ್ಟಿಗೆ ಹೊಯ್ಸಳರ ಕಾಲದಲ್ಲಿ ಸಾವಂಡಿ ಅಂತ ಕರೀತಿದ್ರು. ಮಾಗಡಿಯ ದೊರೆಯಾದಂತಹ ಅಚ್ಯುತರಾಯನ ಮಂಡಲಾಧಿಪತಿಯಾದಂತಹ ಸಾವಂತರಾಯನಿಂದ ಈ ಸ್ಥಳವು ಸಾವಂತದುರ್ಗ ಎಂದು ಕರೆಯಲಾಗಿದೆ ಅಂತ ನಂಬ್ತಾರೆ. ಕ್ರಿಸ್ತಶಕ 1638ರಲ್ಲಿ ಕೆಂಪೇಗೌಡರು ತನ್ನ ರಾಜಧಾನಿಯನ್ನು ಬೆಂಗಳೂರಿಂದ ಮಾಗಡಿಗೆ ಸ್ಥಳಾಂತರ ಮಾಡ್ತಾರೆ. ಮಾಗಡಿ ಹಾಗೂ ಸಾವಂತದುರ್ಗವನ್ನು ಬಲಪಡಿಸಿದರು. ಸಾವನದುರ್ಗ ಕ್ರಿಸ್ತಶಕ 1728ರ ತನಕ ಇಮ್ಮಡಿ ಕೆಂಪೇಗೌಡರ ವಂಶಜರ ಅಧೀನದಲ್ಲಿತ್ತು ಅಂತ ಹೇಳ್ತಾರೆ. ಅನಂತರ ಇದು ಮೈಸೂರಿನ ದಳವಾಯಿ ದೇವರಾಯರು ಸಾವಂತದುರ್ಗವನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮೈಸೂರು ಸಂಸ್ಥಾನದ ರಾಜರಿಂದ ಹೈದರಾಲಿ ಮತ್ತು ಆತನ ಮಗನಾದಂತಹ ಟಿಪ್ಪು ಸುಲ್ತಾನ್ ಮಾಗಡಿ ಹಾಗೂ ಸಾವಂತದುರ್ಗವನ್ನು ವಶಪಡಿಸಿಕೊಳ್ತಾರೆ. ಟಿಪ್ಪು ಸುಲ್ತಾನ್ ತಪ್ಪು ಮಾಡಿದವರನ್ನು ನ್ಯಾಯಸ್ಥಳದಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆಗೆಂದು ಈ ಸಾವಂತದುರ್ಗ ಬೆಟ್ಟದಿಂದ ಕೆಳಗೆ ತಳ್ಳಿ ಅವ್ರನ್ನ ಸಾಯಿಸ್ತಿದ್ದ ಅಂತ ಹೇಳಲಾಗ್ತದೆ. ಹೀಗಾಗಿ ಈ ಬೆಟ್ಟವನ್ನು ಸಾವಿನದುರ್ಗ ಅಂತಲೂ ಇನ್ನೊಂದು ಹೆಸರಿಂದ ಕರೀತಾರೆ. ಕ್ರಿಸ್ತಶಕ 1798ರಲ್ಲಿ ಮಾಗಡಿ ಸಾವನದುರ್ಗ ಬ್ರಿಟಿಷರ ವಶವಾಗ್ತದೆ. ಅದಾದಮೇಲೆ ಕ್ರಿಸ್ತಶಕ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ನಂತರ ಟಿಪ್ಪು ಬ್ರಿಟಿಷರಿಂದ ಸತ್ತೋಗ್ತಾನೆ. ಅನಂತರ ಬ್ರಿಟಿಷರು ಮೈಸೂರು ಸಂಸ್ಥಾನಕ್ಕೆ ಆಳ್ವಿಕೆಗೆ ಈ ಸಾವಂತದುರ್ಗವನ್ನು ಬಿಟ್ಕೊಡ್ತಾರೆ. ಅದಾದಮೇಲೆ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಮೈಸೂರು ಭಾಗವಾಗಿ ಈ ಮಾಗಡಿ ಮತ್ತು ಸಾವಂತದುರ್ಗ ಮೈಸೂರು ಸಂಸ್ಥಾನದವರು ಆಳ್ವಿಕೆ ನಡೆಸಿದ್ರು ಅಂತ ಹೇಳಲಾಗ್ತದೆ. ಈ ಮಾರ್ಕ್ ಯಾರು ಮಾಡ್ದವರು? ಮಾರ್ಕ್ ಮಾಡ್ತಾರೆ ಯಾರು? ಏಕೆ ಅವನೆಲ್ಲ ಹತ್ತೇನ ಅಲ್ಲೆಲ್ಲ ಮಾಡ್ಕೊಂಡು ಹೋಗ್ಯಾನಲ್ಲ. 6 ಗಂಟೆ ಕತ್ಲಾದಾಗ ಏನು ಹೆಂಗೆ ಹೋಗ್ಬೇಕು ಏನು ಥಿಂಕ್ ಮಾಡೋದು. ಹೋಗಿ ಬಂದರೆ ಅಭ್ಯಾಸ ಇದ್ರೆ ಆಗುತ್ತೋ. ಆದರೆ ಆ ಥರ ಅಲ್ಲೆಲ್ಲ ಇಳಿದ್ಬಿಟ್ರೆ ಕಷ್ಟ. ಇಲ್ಲೆಲ್ಲ ಇಳಿದ್ರೆ ಅಲ್ಲ ಇವಾಗ ಆಯ್ತು ಹೋಗ್ಬಿಟ್ಟು ಇಲ್ಲೆಲ್ಲ ಇದು ಮಾಡಿದಾರೆ ನೋಡು. ಖರ್ಚು ಮಾಡಿರ್ಬೇಕು ಕೋಟೆ ಕಟ್ಟಕ್ಕೆ ಏನಾದ್ರು. ಅದು ಹೊಟ್ಟೆ ಮಾಡಿದ್ದಾರೆ ಇಲ್ಲೆಲ್ಲ ನೋಡು. ಇಲ್ಲೊಂದು ಹೊಟ್ಟೆ ಮಾಡಿದ್ದಾರೆ ನೋಡು ಕೆಲವು ಕಡೆ. ಇದ್ರೆ ಕಣ ಕುದುರೆ ಹೆಜ್ಜೆ ಇಲ್ಲಿದಾವಲ್ಲ ನೋಡಿ ಇಲ್ಲಿ. ಹಾಂ ಏನೋ ಕುದುರೆದ ಅಂತ ಹೇಳಿರೋದವರು. ಒಂಥರ ಈ ಥರ ಸ್ಟೆಪ್ ಇದ್ರೆ ಈಸಿ ಕಣೋ ಇಳಿಯೋಕ್ಕೆ. ಫೈನಲಿ ಕೆಳಗೆ ಬಂದಿದ್ದೀವಿ. ಫ್ರೆಂಡ್ಸ್, ನೀವು ಏನಾದರೂ ಸಾವನದುರ್ಗಕ್ಕೆ ಬರಬೇಕಂತ ಪ್ಲ್ಯಾನ್ ಮಾಡಿದರೆ ಯಾವಾಗ ಬೇಕಾದ್ರೂ ಬರ್ಬೋದು. ಬರೋಕ್ಕಿಂತ ಮುಂಚೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡ್ಕೊ ಬನ್ನಿ. ಟಿಕೆಟ್ನ 2 ದಿನ ಮುಂಚೆನೇ ಬುಕ್ ಮಾಡಬೇಕು, ಆಮೇಲೆ ಕ್ಲೋಸ್ ಆಗುತ್ತೆ. ಟಿಕೆಟು ವೀಕ್ ಡೇಸಲ್ಲಿ 300 ಇರುತ್ತೆ ಒಬ್ಬರಿಗೆ. ವೀಕೆಂಡು ಸಂಡೇಲಿ 400 ಏನೋ ಟಿಕೆಟ್ ಚಾರ್ಜ್ ಇದೆ. ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಟಿಕೆಟ್ನ ನೋಡೇ ಬಿಡೋದು ಎಲ್ಲರನ್ನೂ. ಮತ್ತು ಇಲ್ಲಿ ಶೂ ಒಂದು ತೊಗೊಂಡೋಗ್ಬೇಕು. ನೆಕ್ಸ್ಟ್ ವಾಟರ್ ಬಾಟಲ್ಲು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಬಂದಿರಿ. ಟ್ರಕ್ಕಿಂಗ್ ತುಂಬ ಏನು ಕಷ್ಟ ಏನಿಲ್ಲ, ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಗೈಸ್, ಫೈನಲಿ ನಾವು ಟ್ರಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಟೋಟಲ್ಲು ಕೆಳಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. 1 hour ಏನೋ ಬೇಕಾಗುತ್ತೆ ಕೆಳಗೆ ಬರೋಕ್ಕೆ. ಇವಾಗ ಟೈಮ್ 12 ಗಂಟೆ 12:15 ಏನಾಗಿದೆ. ಟೋಟಲ್ 3 hour ಟೈಮ್ ಇರುತ್ತೆ ನಮಗೆ. ಆರಾಮಾಗಿ ಬಂದು ಹೋಗ್ಬೋದು. ನಮ್ಮ ಹಿಂದೆ ಇನ್ನೂ 1-3 ಜನ ಇದ್ದಾರೆ. ಒಂದು ಆಶ್ಚರ್ಯ ಕಣೋ ಮಾತ್ರ, ಇಷ್ಟು ದೊಡ್ಡ ಬಂಡೆ ಬಂದಿದೆ ಅಲ್ಲಿ ಹೆಂಗೆ ಅಂತ. ಹೆಂಗೆ ಬಂತಿಲ್ಲಿಗೆ? ಇನ್ನೂ
ಇದ್ದಾರೆ. ಅವ್ರು 4 ಜನ ಇಲ್ಲೇ ಇದ್ದಾರೆ. ಇರುತ್ತೆ. ಅಣ್ಣ ಕಾರಲ್ಲಿ ಹೋಗ್ತೀರಾ? ನಾವಿವಾಗ ಇಲ್ಲೇ ಇರುವಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನ ಹೇಗಿದೆ ಅಂತ ಒಳಗಡೆ ತೋರಿಸ್ತೀನಿ. ನೋಡಿ. ನಾವಿವಾಗ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಇಲ್ಲೇ ಮುಂದೆ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ. ನಾವು ಇಲ್ಲೇ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಇಲ್ಲೇ ಪಕ್ಕದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂದ ಇದೇನಿದೆ ಬಾವಿ ಬೇಡ ಬಾ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯಗಳಿದೆ. ಸ್ಲಿಪ್ಪರ್ ತಗೊಂಡು ಹೋಗ್ತವೇನೋ. ಹೋಗೋಣ ನಡಿ.
ನಾವು ಸವನದುರ್ಗದಿಂದ ರಿಟರ್ನ್ ಹೋಗ್ಬೇಕಾದ್ರೆ ರೋಡ್ ಹತ್ರನೇ ಇರುವಂಥ ಮಂಚನಬೇಲೆ ಡ್ಯಾಮ್ನ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಬನ್ನಿ ಡ್ಯಾಮ್ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಫೋಟೋಸ್ನ ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.